ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನೆಲ್‌ಗೆ ನಿಮಗೆ ಸ್ವಾಗತ. ನೀವು ಬಿ.ಎಡ್ ಕೋರ್ಸಿಗೆ ಅಪ್ಲೈ ಮಾಡಬೇಕಾ? ಗುಡ್ ನ್ಯೂಸ್! ಈ ವರ್ಷ ಬಿ.ಎಡ್ ಆನ್‌ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಅಪ್ಲೈ ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ತೋರಿಸ್ತೀನಿ. ವಿಡಿಯೋ ಎಂಡ್‌ವರೆಗೆ ನೋಡಿ. ಮಿಸ್ಟೇಕ್ ಆಗದೆ ಫಾರ್ಮ್ ಫಿಲ್ ಮಾಡೋಕೆ ಇದು ತುಂಬಾ ಯೂಸ್‌ಫುಲ್ ಆಗುತ್ತೆ. ಇಲ್ಲಿ ಬ್ರೌಸರ್‌ನಲ್ಲಿ ಬಿ.ಎಡ್ ಅಡ್ಮಿಷನ್ 2025 ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಲಿಂಕ್ ಇದೆಯಲ್ಲ ಬಿ.ಎಡ್ 2025 ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಡೈರೆಕ್ಟ್ ಹೋಮ್ ಪೇಜಿಗೆ ಬಂದಿದ್ದೀರಿ ನೀವು. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಈ ಪೇಜ್ ಓಪನ್ ಮಾಡ್ಬೋದು. ಫಸ್ಟ್ ಲಾಗಿನ್ ಕೇಳ್ತಾ ಇದೆ. ನಮ್ಮ ತಲೆ ಲಾಗಿನ್ ಇಲ್ಲ, ಹಾಗಾಗಿ ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋದು. ಫಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನೋಡಿ, ಕ್ಯಾಂಡಿಡೇಟ್ ನೇಮ್ ಕೇಳಿದೆ. ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ನಮ್ಮ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಫಸ್ಟ್ ಕ್ಯಾಂಡಿಡೇಟ್ ನೇಮ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಐ ಡಿ, ಆಮೇಲೆ ಯೂಸರ್ ನೇಮ್ ನಾವೇ ಒಂದು ಸೆಟ್ ಮಾಡ್ಕೋಬೇಕು. ನಿಮ್ಮ ಹೆಸರು ಜೊತೆ ನಿಮ್ಮ ಡೇಟ್ ಆಫ್ ಬರ್ತ್ ಏನನ್ನು ಇಟ್ಕೊಂಡು ಒಂದು ಯೂಸರ್ ನೇಮ್ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಪಾಸ್ವರ್ಡು ಸೆಟ್ ಮಾಡಿ. ಪಾಸ್ವರ್ಡ್ ಎಲ್ಲ ಸೆಟ್ ಮಾಡಿದ ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಆಗಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಲಾಗಿನ್ ಆಗಿರುತ್ತೆ. ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಇದೆಯಲ್ಲ, ಈ ನಂಬರನ್ನು ಕಾಪಿ ಮಾಡಿಕೊಳ್ಳಿ. ಫಸ್ಟ್ ನೋಡಿ, ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಹಾಕಿ. ಇದು ನೋಡಲ್ ಸೆಂಟರ್ ಇದೆಯಲ್ಲ, ಇದು ಭಾಳ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಡಿಸ್ಟಿಕ್ಕಿಗೆ ಯಾವುದು ನಿಯರ್ ಬೈ ಇದೆ ಆ ನೋಡಲ್ ಸೆಂಟರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ನೋಡಲ್ ಸೆಂಟರ್ನ ಸೆಲೆಕ್ಟ್ ಮಾಡಿದ ಮೇಲೆ ಈಗ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ 7 ವರ್ಕಿಂಗ್ ಡೇಸ್ ಒಳಗೆ ನೀವು ಈ ನೋಡಲ್ ಸೆಂಟರ್ಗೆ ಹೋಗಿ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ. ಹಾಗಾಗಿ ನೋಡಲ್ ಸೆಂಟರ್ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಜೆಂಡರ್ ಹಾಕಿ, ಫಾದರ್ ನೇಮ್ ಹಾಕಿ, ಮದರ್ ನೇಮ್ ಹಾಕಿ. ನೆಕ್ಸ್ಟ್ ನಿಮ್ಮ ಪೋಸ್ಟಲ್ ಅಡ್ರೆಸ್, ನಿಮ್ಮ ರೆಸಿಡೆನ್ಸ್ ಅಡ್ರೆಸ್ ಹಾಕಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದಾಗ ಈ ಸೇಮ್ ಆಸ್ ಪೋಸ್ಟಲ್ ಅಡ್ರೆಸ್ಸಿಗೆ ಚೆಕ್ ಬಾಕ್ಸಿಗೆ ಕ್ಲಿಕ್ ಮಾಡಿ. ಇಲ್ದಿದ್ದಲ್ಲಿ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಸಪ್ರೇಟ್ ಆಗಿ ಹಾಕಿ. ಅಡ್ರೆಸ್ ಎಲ್ಲ ಫಿಲ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ನೆಕ್ಸ್ಟ್ ರಿಸರ್ವೇಷನ್ ನೋಡ್ರಿ, ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಅಂತಿದೆ. ನೀವು 1 to 10th ಕನ್ನಡ ಮೀಡಿಯಂ ಓದಿದ್ದಲ್ಲಿ ಎಸ್ ಅಂತ ಹಾಕಿ, ಇಲ್ಲದಿದ್ದಲ್ಲಿ ನೋ ಅಂತ ಹಾಕಿ. ಆಮೇಲೆ ನಿಮ್ದು ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮದರ್ ಟಂಗ್ ಏನಿದೆ ಆ ಮದರ್ ಟಂಗ್ ಸೆಲೆಕ್ಟ್ ಮಾಡಿಕೊಳ್ಳಿ. ಫಿಸಿಕಲಿ ಚಾಲೆಂಜ್ಡ್ ಎಸ್ ಇದ್ದಲ್ಲಿ ಎಸ್ ಹಾಕಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ಕ್ಲೈಮಿಂಗ್ ರಿಸರ್ವೇಷನ್ ಅಂಡರ್ ಎನಿ ಸೋಷಲ್ ಕ್ಯಾಟಗರಿ ಅಂತಿದೆ. ಎಸ್ ಅಂತ ಕ್ಲಿಕ್ ಮಾಡಿ. ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ. ಇಲ್ಲಿ ಜನರಲ್ ಕ್ಯಾಟಗರಿ ಇದ್ದವರು ನೋ ಅಂತ ಹಾಕಿ, ಉಳಿದ ಕ್ಯಾಟಗರಿಯವರು ಎಸ್ ಅಂತ ಹಾಕಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ. ಇಲ್ಲಿ ಆಡಿ ನಂಬರ್ ಹಾಕಿ, ನಿಮ್ಮ ಕ್ಯಾಟಗರಿ ಯಾವುದು ಆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಕ್ಲೇಮಿಂಗ್ ದ ರಿಸರ್ವೇಷನ್ ಫಾರ್ ಹೈದರಾಬಾದ್ ಕರ್ನಾಟಕ ರೀಜನ್ ಆಸ್ ಪರ್ ಆರ್ಟಿಕಲ್ 371J. ನಿಮ್ಮ ಹತ್ರ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದ್ದಲ್ಲಿ ಎಸ್ ಅಂತ ಹಾಕಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ಎಸ್ ಹಾಕಿದ್ದಲ್ಲಿ ಆಡಿ ನಂಬರ್ ಹಾಕಿ. ನಿಮ್ದು ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಯಾವ ಡಿಸ್ಟಿಕ್ ಅಂತ ಇಲ್ಲಿ ಡಿಸ್ಟಿಕ್ ಮೆನ್ಷನ್ ಮಾಡಿ. ಬಿಲಾಂಗ್ ಟು ಸ್ಪೆಷಲ್ ಗ್ರೂಪ್ ಅಂತಿದೆ. ಎಸ್ ಅಂತ ಕ್ಲಿಕ್ ಮಾಡಿದ್ದಲ್ಲಿ ಎಸ್ ಸರ್ವಿಸ್ ಮ್ಯಾನು, ಆಮೇಲೆ NCC, NSS, ಸ್ಪೋರ್ಟ್ಸ್ ಪರ್ಸನ್ ಈ ವ್ಯವನ್ ಇದ್ದಲ್ಲಿ ಎಸ್ ಟಿಕ್ ಮಾಡಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ನೋ ಅಂತ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಜುಕೇಷನ್. ಪಾಸ್ಡ್ SSLC ಅಂತಿದೆ, ಎಸ್ ಅಂತ ಕ್ಲಿಕ್ ಮಾಡಿ. ಪಾಸ್ಡ್ PUC ಅಂತಿದೆ, ಎಸ್ ಅಂತ ಕ್ಲಿಕ್ ಮಾಡಿ. ಬ್ಯಾಚುಲರ್ಸ್ ಡಿಗ್ರಿ ಅಂತಿದೆ, ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಯಾವ ಡಿಗ್ರಿ ಕಂಪ್ಲೀಟ್ ಮಾಡಿದಿರಿ ಈ ಡಿಗ್ರಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಯೂನಿವರ್ಸಿಟಿ ಯಾವ್ದು ನಿಮ್ಮ ಡಿಗ್ರಿದು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ಯೂನಿವರ್ಸಿಟಿ ತೋರಿಸಿಲ್ಲ ಅಂದರೆ ಅದರ್ ಅಂತ ಯೂನಿವರ್ಸಿಟಿಯಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಯೂನಿವರ್ಸಿಟಿ ನೀವು ಮ್ಯಾನ್ಯಲ್ ಆಗಿ ಟೈಪ್ ಮಾಡಿ. ಇಯರ್ ಆಫ್ ಅಡ್ಮಿಷನ್ ಹಾಕಿ, ನಿಮ್ಮ ಡಿಗ್ರಿದು ಇಯರ್ ಆಫ್ ಪಾಸಿಂಗ್ ಹಾಕಿ. ನೆಕ್ಸ್ಟ್ ನೀವು ಡಿಗ್ರಿನಲ್ಲಿ ಯಾವ ಲ್ಯಾಂಗ್ವೇಜಸ್ ಓದಿದ್ದೀರಿ ಆ ಲ್ಯಾಂಗ್ವೇಜಸ್ ಅಂದರೆ 2 ಲ್ಯಾಂಗ್ವೇಜಸ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇದು ಆಪ್ಷನಲ್ ಸ್ಟಡಿ ರೇಟ್ ಡಿಗ್ರಿ ಲೆವೆಲ್. ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ಯಾವ ನೀವು ಓದಿದ್ದೀರಿ ಅದನ್ನು ಇಲ್ಲಿ 3 ಆಪ್ಷನಲ್ಸ್ ಹೇಳಿದರೆ 3 ಆಪ್ಷನಲ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೀವು ಡಿಗ್ರಿನಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಆಮೇಲೆ ಆ ಮ್ಯಾಕ್ಸಿಮಮ್ ಮಾರ್ಕ್ಸ್ನಲ್ಲಿ ನಿಮಗೆ ಎಷ್ಟು ಆಪ್ಟೆಂಡ್ ಆಗಿದೆ ಅದನ್ನು 2 ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕು. ಫಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸು, ನೆಕ್ಸ್ಟ್ ಬಂದು ಆಪ್ಟೆಂಡ್ ಮಾರ್ಕ್ಸು. ಪರ್ಸೆಂಟೇಜು ತಾನೇ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ನೀವು ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದ್ದಲ್ಲಿ ಎಸ್ ಅಂತ ಹಾಕಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ಎಸ್ ಅಂತ ಕ್ಲಿಕ್ ಮಾಡಿದರೆ ಮತ್ತೆ ಅದೇ ಸೇಮು ಸಬ್ಜೆಕ್ಟ್ ಯಾವುದು, ಇಯರ್ ಆಫ್ ಪಾಸಿಂಗು, ಯೂನಿವರ್ಸಿಟಿ ಯಾವುದು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇನ್ಕಮ್ ಡೀಟೇಲ್ಸ್ ಕೇಳ್ತಾ ಇದೆ. ಇನ್ಕಮ್ ಡೀಟೇಲ್ಸ್ ಬಿಲೋ 2.5 lakhs ಇದರಲ್ಲಿ ಈ ಫಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಆಡಿ ನಂಬರ್ ಹಾಕಿ. ಇಲ್ಲಿ ಆ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇನ್ಕಮ್ ಎಷ್ಟಿದೆ ಆ ಇನ್ಕಮ್ ಅನ್ನು ಇಲ್ಲಿ ಫಿಲ್ ಮಾಡಿ. ಪ್ಲಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ನಲ್ಲಿ ಇದರಲ್ಲಿ ನಿಮಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಯಾವ ಡಿಸ್ಟ್ರಿಕ್ನಲ್ಲಿ ಯಾವ ಕಾಲೇಜ್ನಲ್ಲಿ ನಿಮಗೆ ಫಸ್ಟ್ ಸೀಟ್ ಬೇಕಂತ. ಹಾಗಾಗಿ ನಿಮಗೆ ಯಾವ ಡಿಸ್ಟ್ರಿಕ್ನಲ್ಲಿ ಎಲ್ಲೆಲ್ಲಿ ಕಾಲೇಜಸ್ನಲ್ಲಿ ನಿಮಗೆ ಸೀಟ್ ಬೇಕು ಆ ಕಾಲೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಫರೆನ್ಸ್ 1 2 3 ಪ್ರಿಫರೆನ್ಸ್ ಮೂಲಕ ಇಲ್ಲಿ 1 2 3 ಪ್ರಿಫರೆನ್ಸ್ ಇದೆಯಲ್ಲ ಆ ಮೂಲಕ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಇನ್ಸ್ಟಿಟ್ಯೂಷನ್ ಟೈಪು ಏಡೆಡ್ ಅನ್ಎಡೆಡ್ ಕಾಲೇಜಸ್ ಅಂತ. ಏಡೆಡ್ ಕಾಲೇಜಸ್ ಅಂದರೆ ಯಾವ ಕಾಲೇಜಸ್ ಇದೆ ಲಿಸ್ಟ್ ತೋರಿಸುತ್ತೆ, ಆ ಕಾಲೇಜಸ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು. ಅನ್ಎಡೆಡ್ ಕಾಲೇಜಸ್ ಅಂದರೆ ಪ್ರೈವೇಟ್ ಕಾಲೇಜಸ್ಸು. ಪ್ರಿಫರೆನ್ಸ್ ಎಲ್ಲ ಕೊಟ್ಟ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಸ್ಟಿಕ್ಕು. ಇಲ್ಲಿ ನೋಡಿ, ಲಾಸ್ಟ್ ಪೇಜ್ನಲ್ಲಿ ನಾನು ಪ್ರಿಫರೆನ್ಸ್ ಕೊಟ್ಟಿದ್ದೆ ಕಾಲೇಜಸ್ಸಿಂದು. ಈಗ ಇಲ್ಲಿಗೆ ಏನು ಕೇಳ್ತಿದ್ದಾರೆ ಅಂದರೆ, ಇನ್ ಕೇಸ್ ಯು ಆರ್ ನಾಟ್ ಅಲಿಟೆಡ್ ವಿತಿನ್ ಯುವರ್ ಚಾಯ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಪ್ಲೀಸ್ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್. ಅಂದರೆ ಆ ಕಾಲೇಜಸ್ ಪ್ರಿಫರೆನ್ಸ್ ಮೂಲಕ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ
ಬೇರೆ ಡಿಸ್ಟಿಕ್ ಇಂದು ಪ್ರಿಫರೆನ್ಸ್ ಕೇಳ್ತಾ ಇದೆ. ನಾವು ಡಿಸ್ಟಿಕ್ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ಡಿಸ್ಟಿಕ್ಗೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಬೇಕು ಅಂತ ಪ್ರಿಫರೆನ್ಸ್ ಫಿಲ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋಟೋ ಅಂಡ್ ಡಾಕ್ಯುಮೆಂಟ್ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಅಪ್ಲೋಡ್ ಮಾಡಿ, ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಆಮೇಲೆ ನಿಮ್ದು ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ. ಡಾಕ್ಯುಮೆಂಟ್ಸ್ ಬಂದು PDF ಫೈಲ್ ಅಲ್ಲಿ ಇರಬೇಕು. ಸೈಜ್ ಬಂದು 1 KB to 1 KB ಒಳಗೆ ಇರಬೇಕು. ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಆಮೇಲೆ ನಿಮ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಒಂದೇ ಫೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಆ ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಿ. PG ಕಂಪ್ಲೀಟ್ ಆದಲ್ಲಿ PG ಸರ್ಟಿಫಿಕೇಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಸ್ಟಡಿ ಸರ್ಟಿಫಿಕೇಟ್ ಮಿನಿಮಮ್ 7 years ಇಂದ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು 1 to 10th ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರು ಕೂಡ ನಡೆಯುತ್ತೆ. ಆಮೇಲೆ ಯಾವನ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ದಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಲಾಸ್ಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಪೇಮೆಂಟಿಗೆ ಹೋಗಿ. ಪೇಮೆಂಟ್ ಕಂಪ್ಲೀಟ್ ಆದ ಮೇಲೆ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆಯಲ್ಲ, ಈ ಪ್ರಿಂಟ್ ಆಪ್ಷನ್ಗೆ ಕ್ಲಿಕ್ ಮಾಡಿ ನಿಮ್ದು ಅಪ್ಲಿಕೇಶನನ್ನು ಪ್ರಿಂಟ್ ತಗೋಬೇಕಾಗುತ್ತೆ. ಪ್ರಿಂಟ್ ತಗೊಂಡ್ಮೇಲೆ ಆ ಅಪ್ಲಿಕೇಶನ್ ಜೊತೆ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೋಡಲ್ ಸೆಂಟರ್ಗೆ ವಿತಿನ್ 7 ವರ್ಕಿಂಗ್ ಡೇಸ್ನಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳಿ. 3rd November ವರೆಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕಿಂತ ಮುಂಚೆನೇ ಅಪ್ಲಿಕೇಶನ್ ಹಾಕಿ. ಈಗ ನಿಮಗೆ BEd ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿರೋದು. ಇಂಪಾರ್ಟೆಂಟ್ ಡೇಟ್ಸ್ ಮಿಸ್ ಮಾಡ್ಕೋಬೇಡಿ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ರೆ ಅಪ್ಲಿಕೇಶನ್ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು. ಇಂಥ ಯೂಸ್ಫುಲ್ ಅಪ್ಡೇಟ್ಸ್ ಮತ್ತು ಸ್ಟೆಪ್ ಬೈ ಸ್ಟೆಪ್ ಗೈಡ್ಸ್ಗಾಗಿ ನಮ್ಮ ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.